ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನು ಆಶ್ರಮ ಧರ್ಮಗಳೆಲ್ಲವನ್ನೂ ತಿಳಿಸಬೇಕೆಂದು ಕೇಳಲು ಭೀಷ್ಮನು ರಾಜಧರ್ಮದಲ್ಲಿ ಇತರ ಧರ್ಮಗಳೆಲ್ಲವೂ ಅಡಗಿರುವವೆಂದು ತಿಳಿಸಿದುದು ಎಂಬ 65ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ಆತ 4 ಆಶ್ರಮಗಳುಂಟೆಂದು ಮಾತ್ರ ತಿಳಿದೆನು. ಆದರೆ ಆ ಆಶ್ರಮ ಧರ್ಮಗಳನ್ನು, ಅವುಗಳ ವಿವರಣವನ್ನು ಇನ್ನೂ ಸವಿಸ್ತಾರವಾಗಿ ತಿಳಿಸಬೇಕು ಎಂದು ಪ್ರಾರ್ಥಿಸಲು ಭೀಷ್ಮನು, ಓ ಮಹಾಬಾಹು, ಸಾಮಾನ್ಯವಾಗಿ ಸಾಧು ಸಮ್ಮತಗಳಾದ ಸತ್ಕರ್ಮಗಳನ್ನೆಲ್ಲ ನನ್ನಂತೆ ನೀನು ತಿಳಿದಿರುವೆ. ಆದರೆ ರಾಜರಿಗೆ ಚತುರಾಶ್ರಮ ಸಂಬಂಧವಾದ ಕರ್ಮಗಳನ್ನು ಕುರಿತು ನೀನು ಕೇಳುವೆ. ಅವೆಲ್ಲ ರಾಜಧರ್ಮದಲ್ಲಿಯೇ ಅಡಗಿರುವವು. ಕಾಮ ಕ್ರೋಧಗಳನ್ನು ತೊರೆದು ಇಂದ್ರಿಯ ನಿಗ್ರಹವುಳ್ಳವನಾಗಿ ಎಲ್ಲ ಪ್ರಾಣಿಗಳಲ್ಲಿಯೂ ಸಮಬುದ್ಧಿಗಿಂತ ದಂಡನೀತಿಯನ್ನು ನಡೆಸುವ ರಾಜನು ಬ್ರಹ್ಮಚರ್ಯೆಯ ಫಲವನ್ನು ಹೊಂದುವನು. ಧನವನ್ನು ದಾನ ಮಾಡುವುದು, ಸಮಯವನ್ನು ಕೈಬಿಟ್ಟು ವೆಚ್ಚ ಮಾಡುವುದು, ಶಿಕ್ಷಿಸುವುದು, ರಕ್ಷಿಸುವುದು, ಸಮಯದಲ್ಲಿ ಕೈಬಿಟ್ಟು ವೆಚ್ಚ ಮಾಡುವುದು, ಶಿಕ್ಷಿಸುವುದು, ರಕ್ಷಿಸುವುದು, ಈ ಮೊದಲಾದವುಗಳನ್ನು ಅರಿತು ಕಾಲೋಚಿತವಾಗಿ ನಡೆಯುವ ಧೀರನಾದ ರಾಜನು ಗೃಹಸ್ಥಾಶ್ರಮ ಫಲವನ್ನು ಹೊಂದುವನು. ಪಾತ್ರ ಅಪಾತ್ರಗಳನ್ನು ತಿಳಿದು ಯೋಗ್ಯರನ್ನು ಪೂಜಿಸತಕ್ಕವನು ಬ್ರಹ್ಮಚರ್ಯಾಶ್ರಮದ ಫಲವನ್ನು ಪಡೆಯುವನು. ಜ್ಞಾತಿಗಳು, ಬಂಧು ಮಿತ್ರರು ಮುಂತಾದವರನ್ನು ಆ ಕಷ್ಟದಿಂದ ನೀಗಿಸಿ ಕಾಪಾಡುವ ರಾಜನು ವಾನಪ್ರಸ್ಥಾಶ್ರಮದ ಫಲವನ್ನು ಹೊಂದುವನು. ಪ್ರಜೆಗಳಲ್ಲಿ ಮತ್ತು ಯತಿಗಳಲ್ಲಿ ಪ್ರಧಾನರಾದವರನ್ನು ಮರ್ಯಾದೆಯಿಂದ ಸೇವಿಸುವ ಅರಸನು ವಾನಪ್ರಸ್ಥಾಶ್ರಮದ ಫಲಕ್ಕೆ ಅರ್ಹನು. ರಾಜಶ್ರೇಷ್ಠ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ದೇವಯಜ್ಞಗಳನ್ನು ಕ್ರಮವಾಗಿ ದಿನ ತಪ್ಪದೆ ಮಾಡುತ್ತಾ, ಸಂಧ್ಯಾ ಜಪಾದಿಗಳನ್ನು ನಡೆಸುತ್ತಾ, ಅತಿಥಿಗಳನ್ನು, ಪ್ರಾಣಿಗಳನ್ನು ಅವರವರ ಯೋಗ್ಯತಾನುಸಾರವಾಗಿ ಪೂಜಿಸುವ ರಾಜನು ವಾನಪ್ರಸ್ಥಾಶ್ರಮದ ಫಲವನ್ನು ಹೊಂದುವನು. ಶಿಷ್ಟ ರಕ್ಷಣೆಗಾಗಿ ಪರರಾಜ್ಯಗಳನ್ನು ನಿಗ್ರಹಿಸುವ ರಾಜನು ವಾನಪ್ರಸ್ಥಾಶ್ರಮ ಫಲಕ್ಕೆ ಭಾಗಿಯಾಗುವನು. ಪ್ರಜೆಗಳನ್ನು, ಪ್ರಾಣಿಗಳನ್ನು, ರಾಜ್ಯವನ್ನು ಕಾಪಾಡುವುದಕ್ಕಾಗಿ ದೀಕ್ಷೆಯನ್ನು ಕೈಗೊಂಡ ರಾಜನು ತಾನು ಎಷ್ಟು ಮಂದಿಯನ್ನು ಹಾಗೆ ಪಾಲಿಸಿದನೋ ಅಷ್ಟು ಯಜ್ಞ ಮಾಡಿದ ಫಲದೊಡನೆ ಸನ್ಯಾಸಾಶ್ರಮ ಫಲವನ್ನು ಪಡೆಯುವನು. ವೇದಾಧ್ಯಯನ, ಗುರು ಹಿರಿಯರನ್ನು ನಯ ಭಕ್ತಿಗಳಿಂದ ಉಪಚರಿಸುವುದು, ಕ್ಷಮೆ, ಆಚಾರ್ಯ ಪೂಜೆ, ಇವೆಲ್ಲ ರಾಜರಿಗೆ ಬ್ರಹ್ಮಚರ್ಯಾಶ್ರಮದ ಫಲವನ್ನು ತರುವುದು. ಮಂತ್ರ ಜಪಗಳು, ದೇವತಾ ಪೂಜೆ ಇವುಗಳಿಂದ ನೃಪನು ಸನ್ಯಾಸಿಗಳ ಧರ್ಮವನ್ನು ಅನುಸರಿಸುವವನಾಗುವನು. ಯುದ್ಧದಲ್ಲಿ ಜಯಾಪಜಯಗಳೆರಡನ್ನೂ ಸಮಬುದ್ಧಿಯಿಂದ ಭಾವಿಸಿ ಪ್ರಾಣವನ್ನು ತೃಣಪ್ರಾಯವಾಗಿ ತಿಳಿದ ಅರಸನು ಸನ್ಯಾಸಿಗಳಿಗೆ ಸಮನಾಗುವನು. ಭರತ ಶ್ರೇಷ್ಠ, ಎಲ್ಲ ಪ್ರಾಣಿಗಳನ್ನು ಸಮಬುದ್ಧಿಯಿಂದ ಕಪಟವಿಲ್ಲದೆ ನೋಡುವ ಅರಸನು ಸನ್ಯಾಸಿಗಳಿಗೆ ಸಮಾನನೇ. 3 ವೇದಗಳನ್ನು ಕಲಿತು ವಾನಪ್ರಸ್ಥಾಶ್ರಮಿಗಳಾದ ಬ್ರಾಹ್ಮಣರಿಗೆ ಧನಧಾನ್ಯಗಳನ್ನು ಕೊಟ್ಟು ಕಾಪಾಡುವ ರಾಜನು ವಾನಪ್ರಸ್ಥಾಶ್ರಮಿಯು. ಸರ್ವಭೂತ ದಯಾಪರನಾಗಿ ಕ್ರೂರ ಸ್ವಭಾವವಿಲ್ಲದ ರಾಜನಿಗೆ ಎಲ್ಲ ಆಶ್ರಮಗಳ ಪುಣ್ಯ ಫಲವು ಕೈಗೂಡುವುದು ನಿಶ್ಚಯವು. ಚಿಕ್ಕವರು ದೊಡ್ಡವರೆನ್ನದೆ ಎಲ್ಲರಲ್ಲಿಯೂ ಯಾವಾಗಲೂ ದಯಾಗುಣವೆಂಬುದು ಉತ್ತಮ ಧರ್ಮವು. ಕಷ್ಟದಿಂದ ಮರೆಹೊಕ್ಕ ಸಕಲ ಪ್ರಾಣಿಗಳನ್ನು ಕೈಕೊಟ್ಟು ಕಾಪಾಡುವುದಕ್ಕಿಂತಲೂ ಉತ್ತಮ ಧರ್ಮವೊಂದಿಲ್ಲ. ಸ್ಥಾವರ ಜಂಗಮಗಳಾದ ಪ್ರಾಣಿಗಳನ್ನು ಯಾವ ವಿಧದಿಂದಲಾದರೂ ರಕ್ಷಿಸಿ ಯೋಗ್ಯತೆಗೆ ತಕ್ಕಂತೆ ಪೂಜಿಸುವುದು ಗೃಹಸ್ಥಾಶ್ರಮಕ್ಕೆ ಸೇರಿದ ಧರ್ಮವೇ. ಅಣ್ಣ ತಮ್ಮಂದಿರ ಭಾರ್ಯೆಯರನ್ನು, ಪತ್ನಿ ಪುತ್ರರನ್ನು, ಸಹೋದರ ಸಹೋದರಿಯರನ್ನು, ಮಕ್ಕಳು ಮೊಮ್ಮಕ್ಕಳನ್ನು ರಕ್ಷಿಸುವುದು, ಶಿಕ್ಷಿಸುವುದು ರಾಜರಿಗೆ ಗೃಹಸ್ಥ ಧರ್ಮ ಲಕ್ಷಣಗಳೇ. ಅದೇ ಅವರಿಗೆ ತಪಸ್ಸು. ಆತ್ಮಜ್ಞಾನಿಗಳೆನಿಸಿ ಪೂಜಾರ್ಹರಾದ ಸಾಧುಗಳನ್ನು ಕಾಪಾಡುವುದು ಗೃಹಸ್ಥಾಶ್ರಮ ಧರ್ಮವು. ಯುಧಿಷ್ಠಿರ, ಪ್ರತಿಯೊಂದು ಆಶ್ರಮವಾಸಿಗಳಿಗೂ ಸ್ವಗೃಹದಲ್ಲಿ ವಿಶೇಷವಾದ ಅನ್ನದಾನಗಳನ್ನು ಮಾಡುವುದು ರಾಜನಿಗೆ ಗೃಹಸ್ಥಾಶ್ರಮ ಧರ್ಮವೇ. ದೇವದೇವನಿಂದ ಕಲಿಸಲ್ಪಟ್ಟ ಸ್ವಧರ್ಮದಲ್ಲಿ ವಿಧಿಗನುಸಾರವಾಗಿ ನಡೆಯುತ್ತಾ ಸತ್ಯಶೀಲನಾಗಿ ಧರ್ಮವನ್ನು ಆಚರಿಸುವ ಅರಸನು ಎಲ್ಲ ಆಶ್ರಮಗಳ ಫಲವನ್ನು ಪಡೆಯುವನು. ಯಾವನಲ್ಲಿ ಸದಾ ಒಳ್ಳೆಯ ನಡತೆಯು ಸದ್ಗುಣವು ನೆಲೆಸಿರುವುದು ಅವನು ಎಲ್ಲ ಆಶ್ರಮಗಳಿಗೂ ಭಾಗಿಯು. ಅವರವರ ಮತ, ವಯಸ್ಸು, ಪದವಿ ಇವುಗಳನ್ನು ಅರಿತು ಮರ್ಯಾದೆಯಿಂದ ಗೌರವಿಸುತ್ತಾ ದೇಶವನ್ನು, ಕುಲಧರ್ಮಗಳನ್ನು ಕಾಪಾಡುವ ಅರಸನು ಎಲ್ಲ ಆಶ್ರಮಗಳ ಫಲವನ್ನು ಅನುಭವಿಸುವನು. ಸಾಧು ಸಂರಕ್ಷಣೆಗಾಗಿ ಸಂಪತ್ತನ್ನು, ಧನವನ್ನು ಕೊಡುವ ರಾಜನು ಸಕಲ ಆಶ್ರಮಗಳ ಫಲಕ್ಕೆ ಪ್ರಾಪ್ತನಾಗುವನು. ಅಪಾಯಗಳಿಗೆ ಹೆದರದೆ
ದೇಶ ಧರ್ಮವನ್ನು ಪ್ರಜೆಗಳ ಧರ್ಮವನ್ನು ಗಮನಿಸುವ ಅರಸನು ಎಲ್ಲ ಆಶ್ರಮಗಳ ಫಲವನ್ನು ಹೊಂದುವನು. ಯಾವನ ರಾಜ್ಯಾಧಿಕಾರಗಳಲ್ಲಿ ಪ್ರಜೆಗಳು ಧರ್ಮಶೀಲರಾಗಿ ಧರ್ಮವನ್ನೇ ಆಚರಿಸಿ ಫಲಭಾಗಿಗಳಾಗುವರೋ ಅವರ ಪುಣ್ಯ ಫಲದ 1/4 ಆ ರಾಜನಿಗೆ ಸೇರುವುದು. ಧರ್ಮಶೀಲರಾದ ಮನುಷ್ಯನನ್ನು ಸುಖದಿಂದ ರಕ್ಷಿಸದ ಅರಸನು ಅವರು ಮಾಡಿದ ಪಾಪಕ್ಕೆಲ್ಲ ಪಾತ್ರನಾಗುವನು. ರಾಜ್ಯ ಪರಿಪಾಲನೆಯಲ್ಲಿ ರಾಜನಿಗೆ ಸಹಾಯಕರಾಗಿರುವವರು ಲೋಕದ ಧರ್ಮದ ಫಲದಲ್ಲಿ ಕಾಲು ಪಾಲನ್ನು ಪಡೆಯುವರು. ನಾವು ಆಚರಿಸುವ ಗೃಹಸ್ಥ ಧರ್ಮವೇ ಎಲ್ಲ ಆಶ್ರಮಗಳಲ್ಲಿ ಉತ್ತಮವೆಂದು ಹೇಳಲ್ಪಟ್ಟಿರುವುದು. ಶಾಂತನು ಕೋಪರಹಿತನು ಆದ ಅರಸನು ಪ್ರಾಣಿಗಳಲ್ಲಿ ದಯಾಗುಣವುಳ್ಳವನಾಗಿ ಎಲ್ಲರನ್ನೂ ತನ್ನಂತೆ ಭಾವಿಸಿ ದಂಡನೀತಿಯಿಂದ ರಕ್ಷಿಸುತ್ತಿದ್ದರೆ ಅವನು ಇಹಪರಗಳಲ್ಲಿ ಸುಖಭಾಗಿಯಾಗುವನು. ಸತ್ಯವೆಂಬ ಜಲದಲ್ಲಿ ಧರ್ಮವೆಂಬ ದೋಣಿಯನ್ನೇರಿ ಶೀಲವೆಂಬ ಹಸ್ತಗಳಿಂದ ಧರ್ಮವೆಂಬ ಧ್ವಜವನ್ನೇರಿಸಿ ತ್ಯಾಗವೆಂಬ ವಾಯುವೇಗದಿಂದ ರಾಜನು ಸಂಸಾರ ಸಮುದ್ರವನ್ನು ದಾಟುವನು. ವಿಷಯ ಭೋಗಗಳಲ್ಲಿ ಸಂಬಂಧವಿಲ್ಲದವನಾಗಿ ಕಾಮ ಕ್ರೋಧಾದಿಗಳನ್ನು ತ್ಯಜಿಸಿ ಒಳ್ಳೆಯ ನಡತೆಯುಳ್ಳ ಮತ್ತು ಸತ್ಯಶೀಲನಾದ ಮನುಷ್ಯನು ಬ್ರಹ್ಮ ಸಾನ್ನಿಧ್ಯವನ್ನು ಹೊಂದುವನು. ಯುಧಿಷ್ಠಿರ, ನಿಷ್ಕಪಟಿಯಾಗಿ ಸತ್ಯಶೀಲನಾಗಿ ರಾಜ್ಯವನ್ನು ರಕ್ಷಿಸುವುದರಿಂದ ನೀನು ಉತ್ತಮ ಧರ್ಮವನ್ನು ಹೊಂದುವೆ. ಎಲ್ಲ ಪ್ರಜೆಗಳನ್ನು ಮುಖ್ಯವಾಗಿ ವೇದಾಧ್ಯಯನ ಪಾರಂಗತರಾದ ಬ್ರಾಹ್ಮಣರನ್ನು ರಕ್ಷಿಸುವುದರಲ್ಲಿ ಮನಸ್ಸುಳ್ಳವನಾಗಿರು. ಅರಣ್ಯದಲ್ಲಿ ಆಶ್ರಮ ಧರ್ಮಗಳನ್ನು ನಡೆಸುವ ಸಾಧುಗಳನ್ನು ರಕ್ಷಿಸುವ ಅರಸನು ಅವರ ಧರ್ಮಕ್ಕಿಂತಲೂ ಮೇಲಾದ ಧರ್ಮಕ್ಕೆ ಪಾತ್ರನಾಗುವನು. ಯುಧಿಷ್ಠಿರ, ಇದುವರೆಗೂ ಎಲ್ಲ ಧರ್ಮಗಳನ್ನು ವಿವರವಾಗಿ ಹೇಳಿದೆನು. ಈ 4 ವರ್ಣಾಶ್ರಮಗಳನ್ನು ಸುರಕ್ಷಿತವಾಗಿ ಪಾಲಿಸುವ ನೀನು ಸರ್ವ ಫಲಭಾಗಿ ಎನಿಸುವೆ ಎಂದನು. ಇದು 65ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.